ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ ನೀವು ನೋಡತ್ರಿ ಕೆಡಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲರೂ ಥಂಬ್ನೇಲ್ ಒಳಗೆ ನೋಡಿರೋ ಹಂಗ ನಾನು ನಿಮ್ಗೆ ಇವತ್ತ ಫೋಟೋಶಾಪ್ ಒಳಗ ಒಂದು ಫೋಟೋದ ಬ್ಯಾಕ್ ಗ್ರೌಂಡ್ ಬ್ಲಾಕ್ ಅಂಡ್ ವೈಟ್ ಮಾಡೋದು ಹೆಂಗ, ಮತ್ತೆ ಅದಕ್ಕೆ ಸಿನಿಮೆಟಿಕ್ ಟೋನ್ ಕೊಡೋದು ಹೆಂಗ, ಮತ್ತೆ ಮೂಡಿ ಎಫೆಕ್ಟ್ ಮಾಡೋದು ಹೆಂಗ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ನಾ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗ ಒಂದು ಫೋಟೋದ ಬ್ಯಾಕ್ ಗ್ರೌಂಡ್ ಪ್ರಾಪರ್ ಗ್ರೀನ್ ಮಾಡೋದು ಹೆಂಗ, ಪ್ರಾಪರ್ ಎಲ್ಲೋ ಮಾಡೋದು ಹೆಂಗ, ಆಮೇಲೆ ಪ್ರಾಪರ್ ಆರೆಂಜ್ ಮಾಡೋದು ಹೆಂಗ ಅಂತ ಹೇಳ್ಕೊಟ್ಟೇನೆ. ಸೊ ಇನ್ನೂ ಯಾರ ವಿಡಿಯೋಗಳನ್ನ ನೋಡಿಲ್ಲ ದಯವಿಟ್ಟು ನೋಡ್ರಿ. ಕೆಳಗಡೆ ಮತ್ತೆ ಮೇಲ್ಗಡೆ ಐ ಬಟನ್ ಒಳಗ ನಾ ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ. ನಾ ಇವತ್ತು ನಿಮ್ಗೆ ಏನ್ ಹೇಳ್ತೇನೆ, ಬ್ಲಾಕ್ ಅಂಡ್ ವೈಟ್ ಮಾಡೋದು ಹೆಂಗಂತ ಹೇಳ್ಕೊಡ್ತೇನೆ. ಸೊ ಇನ್ನೂ ಯಾರ ನಮ್ಮ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋಗಳನ್ನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮೊದಲ ನೀವು ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೊರಿ. ಅಂದ್ರೆ ನೀವು ಯಾವ ಫೋಟೋನ ಎಡಿಟ್ ಮಾಡ್ಬೇಕು ಅನ್ಕೊಂಡಿರ್ತೀರಿ ಆ ಫೋಟೋನ ಫೋಟೋಶಾಪ್ ಒಳಗೆ ಓಪನ್ ಮಾಡ್ಕೊರಿ. ನಾನು ನಿಮ್ಗೆ ಇವತ್ತ ಈ ಫೋಟೋನ ಬ್ಲಾಕ್ ಅಂಡ್ ವೈಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಬ್ಯಾಕ್ ಗ್ರೌಂಡ್ ಮಾತ್ರ ಬ್ಲಾಕ್ ಅಂಡ್ ವೈಟ್ ಮಾಡಿ ಸಬ್ಜೆಕ್ಟ್ ನ ಏನ್ ಮಾಡ್ತೀನಿ ಎಕ್ಸ್ಪೋಸ್ ಮಾಡಿ ಮೂಡಿ ಎಫೆಕ್ಟ್ ಕ್ರಿಯೇಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತ. ಸೊ ಮೊದ್ಲು ಏನ್ ಮಾಡ್ರಿ, ಓಪನ್ ಮಾಡ್ಕೊಂಡ್ಮೇಲೆ ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಕಾಪಿ ಮಾಡ್ಕೊರಿ. ನೀವು ಯಾವಾಗ್ಲೂ ಒಂದು ಫೋಟೋನ ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಕಾಪಿ ಮಾಡ್ಕೊಂಡ ಎಡಿಟ್ ಮಾಡ್ಬೇಕಾಗ್ತತಿ. ಸೊ ನಾ ಏನ್ ಮಾಡ್ಕೊಂಡೆ ಇವಾಗ ಕಂಟ್ರೋಲ್ ಜೆ ಮಾಡಿ ಲೇಯರ್ ಕಾಪಿ ಮಾಡ್ಕೊಂಡಿನಿ. ಆಮೇಲೆ ಕ್ಯಾಮ್ರಾ ಫಿಲ್ಟರ್ ಒಳಗೆ ಇದನ್ನ ಓಪನ್ ಮಾಡ್ಕೋತೀನಿ. ಫಿಲ್ಟರ್ ಬೆಲ್ ಬರ್ರಿ, ಕ್ಯಾಮ್ರಾ ಫಿಲ್ಟರ್ ಅಂತ ಓಪನ್ ಐತ್ರಿ ಇಲ್ಲಿ. ಸೊ ಶಿಫ್ಟ್ ಕಂಟ್ರೋಲ್ ಎ ಅಂತ ಕ್ಲಿಕ್ ಮಾಡ್ರಿ ಏನಾಗ್ತೈತೆ ನೀವು ಕ್ಯಾಮ್ರಾ ಫಿಲ್ಟರ್ ಓಪನ್ ಆಗ್ತೈತಿ. ಸೊ ನಾ ಇವಾಗ ಏನ್ ಮಾಡ್ತೇನೆ, ಕ್ಯಾಮ್ರಾ ಫಿಲ್ಟರ್ ಒಳಗೆ ಓಪನ್ ಮಾಡ್ಕೊಂಡೆ. ನೆಕ್ಸ್ಟ್ ನಾ ಏನ್ ಮಾಡ್ತೇನೆ ರೀ ಇಲ್ಲಿ. ಸೊ ಇದ್ರೊಳಗೆ ಎಲ್ಲಾನು ಕರೆಕ್ಟ್ ಐತಿ. ಇಲ್ಲಿ ಬೇಸಿಕ್ ಸೆಟ್ಟಿಂಗ್ ಏನೈತ್ರಿ ಎಲ್ಲಾನು ಕರೆಕ್ಟ್ ಐತಿ. ಇದ್ರೊಳಗೆ ಏನು ಹೆಚ್ಚು ಕಡಿಮೆ ಇಲ್ಲ, ಇಲ್ಲೂ ಓವರ್ ಎಕ್ಸ್ಪೋಸ್ ಇಲ್ಲ, ಅಂಡರ್ ಎಕ್ಸ್ಪೋಸ್ ಇಲ್ಲ, ಶಾಡೋ ಜಾಸ್ತಿ ಇಲ್ಲ, ಮಿಡ್ಟೋನ್ ಜಾಸ್ತಿ ಇಲ್ಲ, ಏನೈತ್ರಿ ಇದು ಪರ್ಫೆಕ್ಟ್ ಕ್ಯಾಪ್ಚರ್ ಐತಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಇದನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ನಾ ಕಲರ್ ಕರೆಕ್ಷನ್ ಮತ್ತೆ ಕಲರ್ ರೆಡಿ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಒಳಗೆ ಯಾವ ಕಲರ್ಸ್ ಅದಾವ್ರಿ, ಇಲ್ಲಿ ಯೆಲ್ಲೋ ಐತಿ, ಗ್ರೀನ್ ಐತಿ, ಆಮೇಲೆ ಏನೈತ್ರಿ ಆಕ್ವಾಸ್ ಐತಿ. ಸೊ ಇವೆಲ್ಲ ಏನ್ ಮಾಡ್ಬೇಕು ಸ್ಯಾಚುರೇಷನ್ ಒಳಗ ನಾನು ನಿಮ್ಗ ಲಾಸ್ಟ್ ವಿಡಿಯೋ ಒಳಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಲರ್ ಜಾಸ್ತಿ ಮಾಡ್ಬೇಕು ಮತ್ತೆ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಸ್ಯಾಚುರೇಷನ್ ಒಳಗೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ಏನೈತ್ರಿ ಯೆಲ್ಲೋ ಐತಿ. ಸೊ ಆದ ಕಾರಣ ಏನ್ ಮಾಡ್ತೀನಿ ಯೆಲ್ಲೋ ಕಡಿಮೆ ಮಾಡ್ತೀನಿ ಇಲ್ಲಿ. ಸೊ ಎಲ್ಲಾ ಏನೈತ್ರಿ ಇಲ್ಲಿ ಯೆಲ್ಲೋ ಏನೇನೈತ್ರಿ ಎಲ್ಲಾ ಕಡಿಮೆ ಆಯ್ತು. ಅದಾದ್ಮೇಲೆ ಏನೈತ್ರಿ ಗ್ರೀನ್ ಐತಿ. ಸೊ ಗ್ರೀನ್ ಕೂಡ ಏನ್ ಮಾಡ್ತೀನಿ ನಾ ಕಡಿಮೆ ಮಾಡ್ತೀನಿ. ಆಮೇಲೆ ಏನೈತ್ರಿ ಸ್ವಲ್ಪ ಬ್ಲೂ ಐತಿಲ್ಲ, ಇಲ್ಲೆಲ್ಲಾ ಬ್ಲೂ ಐತಿ ನೋಡ್ರಿ. ಸೊ ಆಕ್ವಾಸ್ ಬ್ಲೂ ಕೂಡ ಏನ್ ಮಾಡ್ತೀನಿ ಕಡಿಮೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಏನೈತ್ರಿ ಇದು ಪೂರ್ತಿ ಬ್ಲಾಕ್ ಅಂಡ್ ವೈಟ್ ಆಯ್ತು. ಅಂದ್ರೆ ಬ್ಯಾಕ್ ಗ್ರೌಂಡ್ ಮಾತ್ರ ಬ್ಲಾಕ್ ಆಯ್ತು, ಸಬ್ಜೆಕ್ಟ್ ನಮ್ದು ಏನೈತ್ರಿ ಎಷ್ಟಿರೋದು ಅಷ್ಟ ಐತಿ. ಸೊ ನಾ ಏನ್ ಮಾಡ್ತೀನಿ ಜಾಸ್ತಿ ಕೂಡ ಮಾಡಲ್ಲ, ಸ್ವಲ್ಪ ಏನೈತ್ರಿ ಕಡಿಮೆ ಮಾಡ್ತೀನಿ. ಗ್ರೀನ್ ಕೂಡ ಆಕ್ವಾಸ್ ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ. ಸೊ ಈ ರೀತಿ ಏನ್ ಮಾಡಿದ್ರೆ ನಾ ಇವಾಗ ಬ್ಲಾಕ್ ಅಂಡ್ ವೈಟ್ ಮಾಡ್ಕೊಂಡಿನಿ. ಸೊ ಆಮೇಲೆ ಏನ್ ಮಾಡ್ತೀನಿ ಇವಾಗ ಓಕೆ ಕೊಡ್ತೀನಿ. ಓಕೆ ಕೊಟ್ಮೇಲೆ ಫ್ರೆಂಡ್ಸ್ ನೋಡ್ಬೋದು ನೀವು ಈ ರೀತಿಯಾಗಿರೋ ಇಮೇಜ್ ಈ ರೀತಿಯಾಗಿ ಆಯ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಏನ್ ಮಾಡತ್ತಾವ ಇಲ್ಲಿ ಆರೆಂಜ್ ಡಾಟ್ ಗಳು ಕಾಣತಾವ. ಸೊ ಈ ಡಾಟ್ ಗಳನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ನೀವು ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ನ ಯೂಸ್ ಮಾಡಿ ಈ ಡಾಟ್ ಗಳನ್ನ ರಿಮೂವ್ ಮಾಡ್ಕೋಬೇಕು. ಸೊ ನಾ ಇಲ್ಲಿ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ತಗೊಂಡು ಏನ್ ಮಾಡ್ತೀನಿ ಈ ಡಾಟ್ ಗಳನ್ನೆಲ್ಲ ಏನ್ ಮಾಡ್ತೀನಿ ಇಲ್ಲಿ ರಿಮೂವ್ ಮಾಡ್ತೀನಿ. ಸೊ ಈ ರೀತಿ ಕೂಡ ನೀವು ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ HSL ಅಡ್ಜಸ್ಟ್ಮೆಂಟ್ ಮೇಲೆ ಹೋಗಿ ಕಲರ್ ಕರೆಕ್ಷನ್ ಕೂಡ ಮಾಡ್ಕೋಬಹುದು. ಇವೇನ್ ಜಾಸ್ತಿ ಇಲ್ಲ. ಸೊ ಆದ ಕಾರಣ ಏನ್ ಮಾಡತ್ತೇನೆ ಇಲ್ಲಿ ಸ್ಪಾಟ್ ಗಳನ್ನ ರಿಮೂವ್ ಮಾಡತ್ತೇನೆ. ಸೊ ನೀವು ರಿಮೂವ್ ಕೂಡ ಮಾಡ್ಕೋಬಹುದು, ಇಲ್ಲಾಂದ್ರೆ ಇರ್ಲಿ ಇದ್ದಿದ್ರು ಪರವಾಗಿಲ್ಲ, ರಿಮೂವ್ ಮಾಡ್ಕೊಂಡ್ರು ಪರವಾಗಿಲ್ಲ, ನೀವು ಯಾವ ರೀತಿ ಬೇಕಾದ್ರೂ ಮಾಡಬಹುದು. ನಾ ಏನ್ ಮಾಡ್ತೀನಿ ಇಲ್ಲಿ ಸ್ವಲ್ಪ ನನಗೆ ಇವೆಲ್ಲ ಡಿಸ್ಟರ್ಬ್ ಮಾಡತಾವ, ಆದ ಕಾರಣ ಏನ್ ಮಾಡ್ತೀನಿ ನಾ ರಿಮೂವ್ ಮಾಡ್ಕೊಂತೀನಿ. ಸೊ ಇಲ್ಲಿ ಏನೈತ್ರಿ ಇಲ್ಲಿ ಜಾಸ್ತಿ ಕಾಣತಾವ, ಇದನ್ನು ಕೂಡ ಏನ್ ಮಾಡ್ರಿ ರಿಮೂವ್ ಮಾಡ್ಕೋರಿ ನೀವು ಈ ರೀತಿ. ಸೊ ನಾ ಇಲ್ಲಿ ಏನ್ ಮಾಡ್ತೀನಿ ಸ್ವಲ್ಪ ರಿಮೂವ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಇವಾಗ ನಾವು ಬ್ಯಾಕ್ ಗ್ರೌಂಡ್ ಏನ್ ಮಾಡ್ಬೇಕು ಸ್ವಲ್ಪ ಇದನ್ನ ಅಂಡರ್ ಎಕ್ಸ್ಪೋಸ್ ಮಾಡ್ಬೇಕು. ಸಬ್ಜೆಕ್ಟ್ ಮಾತ್ರ ಎಕ್ಸ್ಪೋಸ್ ಮಾಡಿ ಬ್ಯಾಕ್ ಗ್ರೌಂಡ್ ಏನ್ ಮಾಡ್ಬೇಕು ನಾವು ಅಂಡರ್ ಎಕ್ಸ್ಪೋಸ್ ಮಾಡ್ಬೇಕು. ಮತ್ತೆ ಏನ್ ಮಾಡ್ತೀನಿ ಕಂಟ್ರೋಲ್ ಜೆ ಮಾಡ್ಕೊಂಡ ಲೇಯರ್ ಕಾಪಿ ಮಾಡ್ಕೋತೀನಿ. ಲೇಯರ್ ಕಾಪಿ ಮಾಡ್ಕೊಂಡು ಏನ್ ಮಾಡ್ತೀನಿ ನಾವಾಗ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡ್ಮೇಲೆ ನಾನು ನಿಮ್ಗೆ ಇಲ್ಲಿ ಹೇಳಿದ್ದೆ. ಸೊ ಇವಾಗ ಇಲ್ಲಿ ಏನ್ ಹೇಳಿದ್ರೆ ಗ್ರಾಡಿಯಂಟ್ ಫಿಲ್ಟರ್ ಯಾವಾಗ ಯೂಸ್ ಆಗ್ತತಿ, ಆಮೇಲೆ ರೇಡಿಯಲ್ ಫಿಲ್ಟರ್ ಯಾವಾಗ ಯೂಸ್ ಆಗ್ತದೆ ಅನ್ನೋದು ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿನಿ. ಸೊ ಆದ ಕಾರಣ ದಯವಿಟ್ಟು ನೀವು ಕ್ಯಾಮ್ರಾ ಫಿಲ್ಟರ್ ಪ್ರತಿಯೊಂದು ಟೂಲ್ಸ್ ಡೀಟೇಲ್ ಆಗಿ ಹೇಳ್ಕೊಟ್ಟೇನಿ. ನಿಮ್ಗೆ ಆ ವಿಡಿಯೋಗಳನ್ನ ನೋಡಿದ್ರೆ ಕ್ಯಾಮ್ರಾ ಫಿಲ್ಟರ್ ಒಳಗೆ ಯಾವ ಟೂಲ್ಸ್ ನಮ್ಗೆ ಯಾವ ಯೂಸ್ ಆಗ್ತಾವ ನಿಮ್ಗೆ ಗೊತ್ತಾಗ್ತತಿ. ಸೊ ಇದು ಈ ಕ್ಯಾಮ್ರಾ ಫಿಲ್ಟರ್ 2020 ವರ್ಷನ್ ಒಳಗೆ ಮಾತ್ರ ಐತಿ. ನೀವು ಯಾರಾದ್ರೂ 2022 ವರ್ಷನ್ 23 ವರ್ಷನ್ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಸೆಟ್ಟಿಂಗ್ಸ್ ಎಲ್ಲಾನು ಸೇಮೇ ಇರ್ತಾವ, ಬಟ್ ಚೇಂಜ್ ಇರ್ತಾವ ಅಷ್ಟ. ಸೆಟ್ಟಿಂಗ್ಸ್ ಮಾತ್ರ ಸೇಮ್. ಸೊ ಬೇಸಿಕ್ ಸೆಟ್ಟಿಂಗ್ ಆಮೇಲೆ ಟೋನ್ ಕರ್ವ್ ಆಮೇಲೆ ಡೀಟೇಲ್ಸ್ ಇವೆಲ್ಲ ಸೇಮ್ ಇರ್ತಾವ, ಬಟ್ ನೀವು ಇಲ್ಲಿ ಸ್ವಲ್ಪ ಏನಿರ್ತಾವ್ರಿ ಇಲ್ಲಿ ಚೇಂಜ್ ಇರ್ತಾವ, ಈ ರೀತಿ ಉದ್ದಿರ್ತಾವ, ಇವೆಲ್ಲೈತ್ರಿ ಅಡ್ಡ ಐತಿ ಅಷ್ಟ, ಡಿಫ್ರೆನ್ಸ್ ಭಾಳ ಇರಲ್ಲ. ನಾನು ನಿಮ್ಗೆ 2023 ವರ್ಷನ್ ಒಳಗೂ ಒಂದ್ಸರಿ ಏನ್ ಮಾಡ್ತೀನಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನೀವು ಯಾರ್ಯಾರು 2020 ವರ್ಷನ್ ಯೂಸ್ ಮಾಡತ್ತೀರಿ ಸೊ ಅದ್ರೊಳಗೆ ನೀವ್ ಏನ್ ಮಾಡ್ರಿ ಪ್ರಾಕ್ಟೀಸ್ ಮಾಡ್ರಿ. ಸೊ ನಾ ಏನ್ ಮಾಡ್ತೀನಿ ಇಲ್ಲಿ ಏನ್ ಮಾಡ್ತೀನಿ ಇದನ್ನು ರೇಡಿಯಲ್ ಫಿಲ್ಟರ್ ತಗೊಂಡು ಈ ಸಬ್ಜೆಕ್ಟ್ ಎಷ್ಟ್ ಐತ್ರಿ ಅಷ್ಟ ನಾ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ಈ ಸಬ್ಜೆಕ್ಟ್ ಎಷ್ಟ್ ಐತ್ರಿ ಅಷ್ಟ ನಾ ಸೆಲೆಕ್ಟ್ ಮಾಡ್ಕೊಂತೀನಿ, ಸ್ವಲ್ಪ ರೌಂಡ್ ಮಾಡ್ಕೊಂತೀನಿ. ಸೊ ಇಲ್ಲಿ ನೋಡ್ರಿ ನಾ ಸಬ್ಜೆಕ್ಟ್ ಎಷ್ಟೈತಿ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಏನ್ರಿ ಇವಾಗ ಈ ಸೆಟ್ಟಿಂಗ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿಲ್ಲ, ಯಾಕಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಆಲ್ರೆಡಿ ಕ್ರಿಯೇಟ್ ಅದಾವ. ಸೊ ಅವೆಲ್ಲ ನಾ ಮೊದಲ ನಿಮ್ಗೆ ಜೀರೋ ಮಾಡಿ ತೋರಿಸ್ತೀನಿ. ಸೊ ಅವೆಲ್ಲ ಜೀರೋ ಮಾಡ್ಕೊರಿ ನೀವು ಮೊದಲೇ ಜೀರೋ ಮಾಡ್ಕೊಂಡಾಗ ನಿಮ್ ಸೆಟ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ಸೊ ನಾ ಏನ್ ಮಾಡಿದೆ ಇವಾಗ ರೌಂಡ್ ಶೇಪ್ ಅಲ್ಲಿ ಸಬ್ಜೆಕ್ಟ್ ಎಷ್ಟೈತ್ರಿ ಅಷ್ಟ ಏನ್ ಮಾಡ್ಕೊಂಡೆ ಏನ್ ಮಾಡ್ಕೊಂಡೆ ರೇಡಿಯಲ್ ಫಿಲ್ಟರ್ ನ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಇಲ್ಲಿ ನೋಡ್ರಿ ಕೆಳಗಡೆ ಇಲ್ಲಿ ಎಫೆಕ್ಟ್ ಐತ್ರಿ ಔಟ್ ಸೈಡ್ ಮತ್ತೆ ಇನ್ಸೈಡ್ ಐತಿ.
ನಿಮ್ಗೆ ಒಂದ್ ವೇಳೆ ಇನ್ಸೈಡ್ ಒಳಗೆ ಎಫೆಕ್ಟ್ ಬೇಕಾಗಿತ್ತು ಇದನ್ನ ಇನ್ಸೈಡ್ ಒಳಗೆ ಇಟ್ಕೋಬೇಕು, ಅಥವಾ ನಿಮ್ಗೆ ಔಟ್ಸೈಡ್ ಒಳಗೆ ಎಫೆಕ್ಟ್ ಬೇಕಾಗಿತ್ತು ಔಟ್ಸೈಡ್ ಒಳಗೆ ಇಟ್ಕೋಬೇಕು. ಇಲ್ಲಿ ಫೆದರ್ ಅನ್ನೋದು ಐತಿ. ಸೊ ಈ ಫೆದರ್ ಎಫೆಕ್ಟ್ ಎಲ್ಲಿ ಆಗ್ತೈತಿ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಾ ಏನ್ ಮಾಡ್ತೀನಿ ಇವಾಗ ಬ್ಯಾಕ್ ಗ್ರೌಂಡ್ ಏನ್ ಮಾಡ್ತೀನಿ ರೀ ಅಂಡರ್ ಎಕ್ಸ್ಪೋಸ್ ಮಾಡ್ಕೊತೀನಿ. ಸ್ವಲ್ಪ ಏನ್ ಮಾಡ್ಕೊಂಡ್ರೆ ಕಡಿಮೆ ಮಾಡ್ಕೊಂಡ್ರೆ ಶಾಡೋ ಏನ್ ಮಾಡ್ತೀನಿ ರೀ, ಶಾಡೋ ಕೂಡ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಸಾರಿ ಬ್ಲ್ಯಾಕ್ ಜಾಸ್ತಿ ಮಾಡ್ತೀನಿ, ಶಾಡೋ ಕೂಡ ಏನ್ ಮಾಡ್ತೀನಿ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಜಾಸ್ತಿ ಬೇಡ ಸ್ವಲ್ಪ ಕಡಿಮೆ ಮಾಡ್ತೀನಿ. ಇಲ್ಲ ಅದಾದ್ಮೇಲೆ ಏನೈತಿ ನೋಡ್ರಿ, ಇಲ್ಲಿ ಫೆದರ್ ಅಂತ ಐತಿ ನೋಡ್ರಿ. ಇವಾಗ ಫೆದರ್ ಎಫೆಕ್ಟ್ ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ. ನಾ ಪೂರ್ತಿ ಫೆದರ್ ಏನ್ ಮಾಡ್ಬಿಟ್ಟೆ ಕಡಿಮೆ ಮಾಡ್ಬಿಟ್ಟೆ. ಕಡಿಮೆ ಮಾಡ್ಕೊಂಡಾಗ ಏನಾಗ್ತಾರೆ ಇಲ್ಲಿ ರೌಂಡ್ ಶೇಪ್ ಕಾಣುತ್ತೆ, ಅಂದ್ರೆ ಇವಾಗ ಎಡಿಟ್ ಮಾಡಿರ ಅಂತ ಅನಿಸುತ್ತೆ ನಮಗೆ. ಸೊ ಅದೇನಾದ್ರೂ ನೀವು ಫೆದರ್ ಏನಾದ್ರು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಅಂದ್ರೆ ನೋಡ್ರಿ, ಸೊ ಇಲ್ಲಿ ಏನಾಗ್ತೈತ್ರಿ ಫುಲ್ ಏನಾಗ್ತೈತಿ ಫೆದರ್ ಜಾಸ್ತಿ ಮಾಡ್ಕೊಂಡಾಗ ನೋಡ್ರಿ. ಸೊ ಇದೇನಾಗಲ್ರಿ ನಮಗೆ ಎಡಿಟ್ ಮಾಡಿರೋತ್ ಅನ್ಸಲ್ಲ, ಅಂದ್ರೆ ಫೆದರ್ ಬರ್ತೈತಿ. ಸೊ ಇದನ್ನ ಪೂರ್ತಿ ಕಡಿಮೆ ಮಾಡ್ಕೊಂಡ್ರೆ ಏನಾಗ್ತದೆ ಫೆದರ್ ಬರಲ್ಲ. ಸೊ ನೀವು ಪೂರ್ತಿ ಜಾಸ್ತಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಾಗ ಫೆದರ್ ಬರ್ತೈತಿ. ಸೊ ಇವಾಗ ಏನ್ ಮಾಡಿದೀವಿ ನಾವು ರೀ, ಬ್ಯಾಕ್ ಗ್ರೌಂಡ್ ಏನ್ ಮಾಡ್ಕೊಂಡಿವು ಅಂಡರ್ ಎಕ್ಸ್ಪೋಸ್ ಮಾಡ್ಕೊಂಡಿವು. ನೆಕ್ಸ್ಟ್ ನೀವು ಕ್ಲಾರಿಟಿ ಕೂಡ ಸ್ವಲ್ಪ ಇಲ್ಲಿ ಕಡಿಮೆ ಮಾಡ್ಕೋರಿ, ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋರಿ. ಬೇಡ ನಾ ಕ್ಲಾರಿಟಿ ಕಡಿಮೆ ಮಾಡ್ಕೋತೀನಿ, ಟೆಕ್ಸ್ಚರ್ ಸ್ವಲ್ಪ ಏನ್ ಮಾಡ್ತೀನಿ ಜಾಸ್ತಿ ಮಾಡ್ತೀನಿ ಇಲ್ಲ. ಸೊ ಏನ್ ಮಾಡ್ಕೊಂಡೆ ಈ ರೀತಿಯಾಗಿ ನಾ ಏನ್ ಮಾಡೀನಿ. ಸೊ ಇವಾಗ ನೋಡ್ರಿ ಏನ್ ಮಾಡಿದೆ, ಬ್ಯಾಕ್ ಗ್ರೌಂಡ್ ಏನ್ ಮಾಡಿದೆ ಅಂಡರ್ ಎಕ್ಸ್ಪೋಸ್ ಮಾಡಿದೆ. ಸೊ ಈ ರೀತಿಯಾಗಿರೋ ಬ್ಯಾಕ್ ಗ್ರೌಂಡ್ ಈ ರೀತಿಯಾಗಿ ಏನ್ ಮಾಡಿದೆ ನಾ ಇವಾಗ ಅಂಡರ್ ಎಕ್ಸ್ಪೋಸ್ ಮಾಡಿದೆ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕಪ್ಪ. ಸೊ ಇವಾಗ ನೋಡ್ರಿ ಇಲ್ಲಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ರಿ, ನಾನು ನಿಮ್ಗೆ ತಮ್ನೇಲ್ ಒಳಗೆ ನೀವೆಲ್ಲರೂ ನೋಡಿದಂಗ ಇಲ್ಲಿ ಏನ್ ಮಾಡೀನ್ರಿ, ಇಲ್ಲೆಲ್ಲ ಏನೈತ್ರಿ ಇದು ಸ್ಕೈ ಐತಿ. ಈ ಸ್ಕೈ ಒಳಗೆ ಏನಾಗ್ತೈತ್ರಿ ಇಲ್ಲಿ ನಾವು ಸ್ವಲ್ಪ ಬೆಳಕು ಕೊಡ್ಬೇಕು. ಸೊ ನೀವು ಯಾರಾದ್ರೂ ಅಬ್ಸರ್ವ್ ಮಾಡ್ರಿ, ಸೊ ಬೆಳಕ್ ಬಂದ್ ಅಪೋಸಿಟ್ ಏನಿರ್ತೈತ್ರಿ ಶಾಡೋ ಇರ್ತೈತಿ. ಸೊ ಇವ್ರ ಮೇಲೆ ಇವಾಗ ನೋಡ್ರಿ, ಸೊ ಇವ್ರ ಮೇಲೆ ಏನಾಗ್ತೈತ್ರಿ ಇವಾಗ ಬೆಳಕ್ ಬೆಳೆದ ಅಂತ ಅನ್ಕೊಳ್ಳೋಣ. ಸೊ ಇವ್ರ ಮೇಲೆ ಬೆಳಕ್ ಬಿದ್ರ ಈ ಅಪೋಸಿಟ್ ಏನ್ ಮಾಡ್ತೈತ್ರಿ ಶಾಡೋ ಬೆಳ್ತೈತಿ. ಅದೇ ನಾವ ಈ ರೀತಿ ಏನಾದ್ರು ಬೆಳಕ್ ಕೊಟ್ರ ಇಲ್ಲಿ ಅಪೋಸಿಟ್ ಏನ್ ಮಾಡ್ಬೇಕು ನಾವು ಶಾಡೋ ಕೊಡ್ಬೇಕು. ಸೊ ಸಿನೆಮೆಟಿಕ್ ಕಲರ್ ಟೋನ್, ಸಿನೆಮೆಟಿಕ್ ಕಲರ್ ಗ್ರೇಡಿಂಗ್ ಎಲ್ಲ ಏನಾಗ್ತೈತ್ರಿ ಇದೇ ರೀತಿ ಇದೇ ಮೆಥಡ್ ಒಳಗ ಯೂಸ್ ಆಗ್ತಾವ. ಸೊ ನಾವ್ ಇಲ್ಲಿ ಮೇಲ್ಗಡೆ ಎಕ್ಸ್ಪೋಸ್ ಕೊಟ್ರ ಕೆಳಗಡೆ ಏನ್ ಮಾಡ್ಬೇಕ್ರಿ ಶಾಡೋ ಬಿಡ್ಬೇಕು. ಒಂದ್ ವೇಳೆ ಕೆಳಗಡೆ ಎಕ್ಸ್ಪೋಸ್ ಕೊಟ್ರ ಮೇಲ್ಗಡೆ ಏನ್ ಮಾಡ್ಬೇಕ್ರಿ ಶಾಡೋ ಬಿಡ್ಬೇಕು. ಸೊ ಇವಾಗ ನೆಕ್ಸ್ಟ್ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಎಲ್ಲ ನೀವು ಸ್ಕಿನ್ ರಿಟಚಿಂಗ್ ಒಳಗ ನಾನು ನಿಮ್ಗೆ ಸ್ಕಿನ್ ರಿಟಚಿಂಗ್ ಮಾಡೋದು ಹೆಂಗಂತ ಹೇಳ್ಕೊಟ್ಟಾನಿ. ಮೊದಲು ಏನ್ ಮಾಡ್ತೀನಿ ಸ್ಕಿನ್ ರಿಟಚಿಂಗ್ ಮಾಡ್ತೀನಿ. ಸೊ ಇಲ್ಲಿ ಸ್ಕಿನ್ ಮೇಲೆ ಇರೋ ಪ್ರತಿಯೊಂದು ಡಾಟ್ಸ್ ಗಳನ್ನ ಏನ್ ಮಾಡ್ತೀನಿ ನಾ ರಿಮೂವ್ ಮಾಡ್ತೀನಿ. ಸೊ ರಿಮೂವ್ ಮಾಡ್ತೀನಿ, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಮಿಕ್ಸರ್ ಬ್ರಷ್ ಟೂಲ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದ್ರಿ ಈ ಸ್ಕಿನ್ ರಿಟಚಿಂಗ್ ಮಾಡ್ಕೋಬಹುದು. ಸೊ ಸ್ಕಿನ್ ಒಳಗೆ ಸ್ವಲ್ಪ ಆರೆಂಜ್ ಐತಿ, ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ತೀನಿ ನಾ ಇಲ್ಲಿ ಸ್ವಲ್ಪ ಆರೆಂಜ್ ರಿಮೂವ್ ಮಾಡ್ಕೊಂಡ ಸ್ಕಿನ್ ಏನ್ ಮಾಡ್ತೀನಿ ಬೆಳಗ್ ಮಾಡ್ತೀನಿ. ಸೊ ಸ್ಯಾಚುರೇಷನ್ ಏನ್ ಮಾಡ್ತೀನಿ ರೀ, ಇಲ್ಲಿ ಆರೆಂಜ್ ಸ್ಯಾಚುರೇಷನ್ ಜಾಸ್ತಿ ಐತಿ. ಸೊ ಆರೆಂಜ್ ಸ್ಯಾಚುರೇಷನ್ ಇಳಿಸ್ತೀನಿ, ರೆಡ್ ಮತ್ತು ಸ್ಯಾಚುರೇಷನ್ ಇಳಿಸ್ತೀನಿ. ಲೂಮಿನೆನ್ಸ್ ಒಳಗ ರೆಡ್ದು ಲೈಟ್ ಕೊಡ್ತೀನಿ, ಆಮೇಲೆ ಆರೆಂಜ್ ಲೈಟ್ ಕೊಡ್ತೀನಿ. ಸ್ವಲ್ಪ ಏನಾಯ್ತ್ರಿ ಇವಾಗ ಬೆಳಗಾಯ್ತು, ಓಕೆ ಕೊಡ್ತೀನಿ. ಸೊ ಇವಾಗ ನೋಡ್ರಿ ಈ ರೀತಿಯಾಗಿರೋ ಇಮೇಜ್ ಈ ರೀತಿಯಾಗಿ ಐತಿ. ಮತ್ತೇನ್ ಮಾಡ್ತೀನಿ ನಾ ಸ್ಮೂತ್ ಮಾಡ್ಕೋತೀನಿ. ಸೊ ಇಲ್ಲಿ ಮಿಕ್ಸರ್ ಬ್ರಷ್ ಟೂಲ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಸೊ ಆಲ್ರೆಡಿ ನಾ ಸ್ಕಿನ್ ರಿಟಚಿಂಗ್ 3 ಮೆಥಡ್ ಹಾಕಿನಿ. ಆ ಮೆಥಡ್ ಒಳಗೆ ಮಿಕ್ಸರ್ ಬ್ರಷ್ ಟೂಲ್ ಯೂಸ್ ಮಾಡಿ ಸ್ಕಿನ್ ರಿಟಚಿಂಗ್ ಮಾಡೋದು ಹೆಂಗ, ಸ್ಕಿನ್ ಸ್ಮೂತ್ ಮಾಡೋದು ಹೆಂಗಂತ ಹೇಳ್ಕೊಟ್ಟೇನೆ. ಸೊ ಇನ್ನೂ ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡ್ರಿ, ನಿಮ್ ಸ್ಕಿನ್ ಸ್ಮೂತ್ ಮಾಡೋದು ಹೆಂಗಂತ ಗೊತ್ತಾಗ್ತದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಿ ಸ್ಕಿನ್ ಸ್ವಲ್ಪ ಏನ್ ಮಾಡ್ತೀನಿ ಸ್ಮೂತ್ ಮಾಡ್ತೀನಿ. ಸೊ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಇಟ್ಕೋಬೇಕು ನೀವು ಮೊದಲು. ಇಲ್ಲಿ ಎಲ್ಲ ಮೇಲ್ಗಡೆ ಏನೇನ್ ಸೆಟ್ಟಿಂಗ್ ಇಡಬೇಕು ಏನೇನಿಲ್ಲ ನಾ ಆಲ್ರೆಡಿ ಸ್ಕಿನ್ ಸ್ಮೂತ್ ಮಾಡೋ ಟೈಮಲ್ಲಿ ಹೇಳಿನಿ. ಸೊ ಇನ್ನೊಂದ್ಸರಿ ನಾನು ನಿಮ್ಗೆ ಹೇಳ್ತೀನಿ. ಮಿಕ್ಸರ್ ಬ್ರಷ್ ತಗೋಬೇಕು. ಇಲ್ಲಿ ಬ್ರಷ್ ಒಳಗೆ ಏನಾಯ್ತೈತ್ರಿ ಇಲ್ಲಿ ಸಾಫ್ಟ್ ರೌಂಡ್ ಬ್ರಷ್ ನ ತಗೋಬೇಕು. ಜನರಲ್ ಒಳಗೆ ನೀವು ಏನ್ ಮಾಡ್ಬೇಕ್ರಿ ಸಾಫ್ಟ್ ರೌಂಡ್ ಬ್ರಷ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಏನೈತ್ರಿ ಲೋಡ್ ಐತ್ರಿ, ಇಲ್ಲಿ ಕ್ಲೀನ್ ಬ್ರಷ್ ನ ನೀವು ಇಟ್ಕೋಬೇಕು. ಸೊ ಬ್ರಷ್ ಮಾರ್ಕ್ ಯಾವಾಗ್ಲೂ ನಿಮ್ದು ಇದ್ರ ಮೇಲೆ ಇರಬೇಕು. ಅದಾದ್ಮೇಲೆ ಕಸ್ಟಮ್ ಐತಿ, ಕಸ್ಟಮ್ ಮೇಲೆ ಇರಲಿ. ವೆಟ್ ಅಂದ್ರ ವೆಟ್ ನೀವು 13 ಇಟ್ಕೋಬಹುದು, ಇಲ್ಲಾಂದ್ರೆ 15 ಇಟ್ಕೋಬಹುದು. ಲೋಡ್ ನಿಮ್ದು ಕಂಪಲ್ಸರಿ 24 ಇಟ್ಕೋಬೇಕು. ಮಿಕ್ಸ್ 100 ಐತ್ರಿ, ಆಮೇಲೆ ಫ್ಲೋ 100. ಸೊ ಎರಡು ಏನಿದ್ರಿ ಸೇಮ್ ಇರ್ಲಿ. ಸೇಮ್ ಅದಾದ್ಮೇಲೆ ಏನ್ ಮಾಡ್ರಿ ಸ್ಕಿನ್ ಮೇಲೆ ರೌಂಡ್ ನೀವು ರೀತಿ ಏನ್ ಮಾಡ್ರಿ ಬ್ರಷ್ ನ ಮೂವ್ ಮಾಡ್ರಿ. ಮೂವ್ ಮಾಡಿದಾಗ ಏನಾಗ್ತೈತಿ ನಿಮ್ ಸ್ಕಿನ್ ಸ್ಮೂತ್ ಆಗ್ತಾ ಇರ್ತೈತಿ, ನೀವು ಅಬ್ಸರ್ವ್ ಮಾಡ್ಬೋದು. ನೀವು 15% ಇಟ್ಕೊಂಡು ಕೂಡ ಏನ್ ಮಾಡ್ಬೋದ್ರಿ ಸ್ಮೂತ್ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಯಾರು ಇರ್ತಿಲ್ಲ ಅವ್ರು ನೀವು ಸ್ಪೀಡ್ ಆಗಿ ಮಾಡ್ಬೋದು. ಪ್ರಾಕ್ಟೀಸ್ ಇಲ್ಲದವರು ಸ್ಲೋ ಆಗಿ ನೀಟಾಗಿ ಏನ್ ಮಾಡ್ಬೇಕ್ರಿ ಸ್ಕಿನ್ ಸ್ಮೂತ್ ನ ಮಾಡ್ಬೇಕು. ಸೊ ನಿಮ್ಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸ್ಕಿನ್ ನ ಸ್ಮೂತ್ ಮಾಡಕ್ ಟ್ರೈ ಮಾಡ್ರಿ. ಸೊ ನಾನು ನಿಮ್ಗೆ ಇಲ್ಲಿ ಸ್ಪೀಡ್ ಆಗಿ ಹೇಳಕತ್ತೀನಿ. ಸೊ ವಿಡಿಯೋ ಲೆಂತ್ ಆಗ್ತೈತಿ, ಆದ ಕಾರಣ ಏನ್ ಮಾಡ್ತೀನಿ ನಾ ಇಲ್ಲಿ ರಫ್ ಒಳಗ ಸ್ಕಿನ್ ಸ್ಮೂತ್ ಮಾಡ್ಕೊಂತೀನಿ. ಸೊ ನೀವು ಪ್ರಾಪರ್ ಆಗಿ ರಿಟಚ್ ಮಾಡ್ಬೇಕು ಅನ್ಕೊಂಡ್ರು ಮೊದಲು ಏನ್ ಮಾಡ್ಬೇಕ್ರಿ ಸ್ಕಿನ್ ನ ಕರೆಕ್ಟ್ ಆಗಿ ರಿಟಚ್ ಮಾಡ್ಕೋಬೇಕು. ಸೊ ನಾ ಇಲ್ಲಿ ಏನ್ ಮಾಡ್ತೀನಿ ಸ್ವಲ್ಪ ಮಾತ್ರ ಏನ್ ಮಾಡ್ತೀನಿ ರಿಟಚ್ ಮಾಡ್ಕೊಂತೀನಿ. ಇಲ್ಲೆಲ್ಲ ನೋಡಿಲಿ ಶಾಡೋ ಐತಿ. ಸೊ ಶಾಡೋ ರಿಮೂವ್ ಮಾಡೋದು ಹೆಂಗಂತ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೇನಿ. ಸ್ಕಿನ್ ಮೇಲಿರೋ ಶಾಡೋ ರಿಮೂವ್ ಮಾಡೋದು ಹೆಂಗ, ಶಾಡೋ ರಿಮೂವ್ ಮಾಡಿ ಸ್ಕಿನ್ ರಿಟಚಿಂಗ್ ಮಾಡೋದು ಹೆಂಗಂತ ನಾ ಸ್ಕಿನ್ ರಿಟಚಿಂಗ್ ಗಳು ಹೇಳ್ಕೊಟ್ಟೇನಿ. ಸೊ ಆ ವಿಡಿಯೋಗಳೆಲ್ಲ ನೀವು ನೋಡಿದ್ರೆ ಫೋಟೋಶಾಪ್ ಒಳಗೆ ನೀವು ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಬೇಕು. ಸೊ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಯಾವ್ಯಾವ ಟೂಲ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಏನೇನ ಶಾಡೋ ಯಾವಾಗ ರಿಮೂವ್ ಮಾಡಬೇಕು, ಶಾಡೋ ಯಾವಾಗ ಜಾಸ್ತಿ ಕೊಡಬೇಕು, ಮೆಟ್ಟೋನ ಹೈಲೈಟ್ ಅಂದ್ರೆ ಏನು, ಇವೆಲ್ಲ ನಿಮ್ಗೆ ಎಲ್ಲಾ ಟೂಲ್ಸ್ ಎಲ್ಲಾ ವಿಡಿಯೋ ನೋಡಿದ್ರೆ ಏನಾಗ್ತದ್ರಿ ಗೊತ್ತಾಗ್ತತಿ. ಸೊ ನಾವಾಗ ಏನ್ ಮಾಡಿದ್ರೆ ಸ್ಕಿನ್ ಸ್ವಲ್ಪ ಏನ್ ಮಾಡಿನ ಸ್ಮೂತ್ ಮಾಡೀನಿ. ಸ್ಕಿನ್ ಇಲ್ಲಿ ವೈಟ್ ಆಗೈತಿ, ಪರವಾಗಿಲ್ಲ. ಇದನ್ನ ಏನ್ ಮಾಡ್ತೀನಿ ಮೂಡಿ ಎಫೆಕ್ಟ್ ಕೊಟ್ಟು ಸ್ಕಿನ್ ವೈಟ್ನೆಸ್ ನಾನು ಕಡಿಮೆ ಮಾಡ್ತೀನಿ ಇವಾಗ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ ಸ್ವಲ್ಪ ಸ್ಕಿನ್ ಸ್ಮೂತ್ ಮಾಡ್ಕೊಂಡೆ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಸ್ವಲ್ಪ ಏನ್ ಮಾಡ್ತೀನಿ ಇದ್ರೊಳಗಿರೋ ನಾಯ್ಸ್ ನ ರಿಮೂವ್ ಮಾಡ್ತೀನಿ. ಎಲ್ಲ ನಾಯ್ಸ್ ಐತಿ. ಸೊ ನಾಯ್ಸ್ ರಿಮೂವ್ ಮಾಡೋದು ಹೆಂಗಂತ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ಕೊಟ್ಟಾನಿ. ಸೊ ಇನ್ನೂ ಯಾರು ವಿಡಿಯೋ ನೋಡಿ ದಯವಿಟ್ಟು ನೋಡ್ರಿ. ನಾಯ್ಸ್ ನ ಏನ್ ಮಾಡಿದೆ ನಾ ರಿಮೂವ್ ಮಾಡಿದೆ. ಇವಾಗ ನೋಡ್ರಿ ನಮ್ಮ ಇಮೇಜ್
ಈ ರೀತಿ ಇರೋ ಇಮೇಜ್ ಈ ರೀತಿ ನಾವು ಸ್ಕಿನ್ ಸ್ಮೂತ್ ಮಾಡಿವ್ರಿ. ನೆಕ್ಸ್ಟ್ ಇವಾಗ ಏನ್ ಮಾಡಿದೀವಿ ನಾವು, ನಾ ಥಂಬ್ನೇಲ್ ಒಳಗೆ ನೀವು ವಿಡಿಯೋಗಳ ನೋಡಿರೋಂಗ ನಾ ಏನ್ ಮಾಡೀನಿ, ಥಂಬ್ನೇಲ್ ಒಳಗೆ ನೀವು ಫೋಟೋ ನೋಡ್ರಿ, ಇಲ್ಲಿ ಮೇಲ್ಗಡೆ ಏನ್ ಮಾಡೀನಿ ಎಕ್ಸ್ಪೋಸ್ ಮಾಡೀನಿ, ಇಲ್ಲಿ ಮೇಲ್ಗಡೆ ಎಕ್ಸ್ಪೋಸ್ ಮಾಡೀನಿ, ಇಲ್ಲಿ ಕೆಳಗಡೆ ಏನ್ ಮಾಡೀನಿ ಶಾಡೋ ಕೊಟ್ಟೇನಿ. ಸೊ ಅದನ್ನ ಕೊಡೋದು ಹೆಂಗಪ್ಪ, ಮತ್ತೆ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ರಿ. ಕ್ಯಾಮ್ರಾ ಫಿಲ್ಟರ್ ಓಪನ್ ಆದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ, ಇಲ್ಲಿ ಗ್ರೇಡಿಯಂಟ್ ಫಿಲ್ಟರ್ ಐತಿ, ಏನೈತ್ರಿ ಇಲ್ಲಿ ಗ್ರೇಡಿಯಂಟ್ ಫಿಲ್ಟರ್ ಐತಿ. ಸೊ ಇದನ್ನ ತಗೊಂಡು ನೀವೇನ್ ಮಾಡ್ರಿ, ಈ ರೀತಿ ನಾವು ಇಲ್ಲಿ ಎಕ್ಸ್ಪೋಸ್ ಕೊಡ್ಬೇಕಾಗೈತಿ. ಸೊ ಈ ರೀತಿ ಏನ್ ಮಾಡ್ರಿ, ಡ್ರ್ಯಾಗ್ ಮಾಡ್ರಿ. ಸೊ ಎಲ್ಲ ಮೊದಲು ಏನ್ ಮಾಡ್ರಿ, ಸೆಟ್ಟಿಂಗ್ಗಳನ್ನ 0 ಮಾಡ್ಕೋರಿ. ನಾ ಎಲ್ಲ 0 ಮಾಡ್ಕೊಂತೇನಿಲ್ಲ. ಸೊ ಓಕೆ, ನಾ ಏನ್ ಮಾಡಿದೆ 0 ಮಾಡ್ಕೊಂಡೆ. ಸೊ ಇವಾಗ ಏನ್ ಮಾಡ್ಬೇಕು, ನಾವಿಲ್ಲಿ ಎಕ್ಸ್ಪೋಸ್ ಮಾಡ್ಬೇಕು. ಸೊ ಮೇಲ್ಗಡೆ ಸ್ವಲ್ಪ ಇಲ್ಲಿ ಏನ್ ಮಾಡೀನಿ, ಶಾಡೋ ಬಿಟ್ಟನಿ ಇಲ್ಲಿ ಎಕ್ಸ್ಪೋಸ್ ಮಾಡೀನಿ. ಸೊ ಅದನ್ನ ಹೆಂಗ್ ಮಾಡ್ತೀನಿ ನೋಡ್ರಲ್ಲ. ಸೊ ಈ ರೀತಿ ಏನ್ ಮಾಡ್ರಿ, ನೀವು ಹಾಪ್ ಆಗಿ ಶಾಡೋ ಕ್ರಿಯೇಟ್ ಮಾಡ್ಕೋರಿ, ಎಕ್ಸ್ಪೋಸ್ ಕ್ರಿಯೇಟ್ ಮಾಡ್ಕೋರಿ. ನಾ ಏನ್ ಮಾಡ್ತೀನಿ, ಎಕ್ಸ್ಪೋಸ್ ಕ್ರಿಯೇಟ್ ಮಾಡ್ಕೊಂತೀನಿ ಸ್ವಲ್ಪ. ಸೊ ಆಮೇಲೆ ಏನ್ ಮಾಡ್ತೀನಿ, ಎಕ್ಸ್ಪೋಸ್ ಕ್ರಿಯೇಟ್ ಮಾಡ್ಕೊಂಡೆ. ಆಮೇಲೆ ಏನ್ ಮಾಡ್ತೀನಿ, ಇದ್ರೊಳಗಿರೋ ಶಾಡೋನ ರಿಮೂವ್ ಮಾಡ್ತೀನಿ. ಆಮೇಲೆ ಏನ್ ಮಾಡ್ತೀನಿ, ಬ್ಲಾಕ್ ರಿಮೂವ್ ಮಾಡ್ತೀನಿ. ಡೇ ಸ್ವಲ್ಪ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಎಫೆಕ್ಟ್ ಬೀಳತೈತಿ, ಇಲ್ಲಿ ಸ್ಮೋಕ್ ಎಫೆಕ್ಟ್ ಬಿಡ್ದಂಗ. ಸೊ ಈ ರೀತಿ ಏನ್ ಮಾಡಿದ್ರೆ ನಾ ಸ್ಮೋಕ್ ಎಫೆಕ್ಟ್ ಬಿಟ್ಟೆ. ಮತ್ತೆ ಅದಾದ್ಮೇಲೆ ಮೇಲ್ಗಡೆ ಇಲ್ಲಿ ಏನ್ ಮಾಡೀನಿ, ಶಾಡೋ ಬಿಟ್ಟೇನಿ. ಸೊ ಇವಾಗ ನೀವು ಎಕ್ಸ್ಪೋಸ್ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಟ್ಟೆ. ಸೊ ಎಕ್ಸ್ಪೋಸ್ ಈ ರೀತಿ ಮಾಡ್ಬೋದು ನೀವು ನೋಡ್ರಿ. ಇದನ್ನ ಈ ಮಾರ್ಕ್ ಏನಾದ್ರು ನೀವು ಮೇಲ್ಗಡೆ ತಗೊಂಡು ಸೊ ಈ ರೀತಿ ಕೂಡ ಏನ್ ಮಾಡ್ಬೋದ್ರಿ, ಎಕ್ಸ್ಪೋಸ್ ಮಾಡ್ಬೋದು. ಸೊ ಏನ್ ಮಾಡ್ಬೋದು, ಇಲ್ಲಾಂದ್ರೆ ಈ ಪಾಯಿಂಟ್ ನೀವು ಎಲ್ಲಿವರೆಗೂ ಜಗತ್ತಿರಲ್ಲ, ಮೂವ್ ಮಾಡ್ತಿರಲ್ಲ, ಸೊ ಅಲ್ಲಿವರೆಗೂ ಇದು ಎಕ್ಸ್ಪೋಸ್ ಬೀಳ್ತತಿ. ಸೊ ಎಲ್ಲಿವರೆಗೂ ನೀವು ಪಾಯಿಂಟ್ ಹಿಡಿತಿರಲ್ಲ ಅಲ್ಲಿವರೆಗೂ ಮಾತ್ರ ಎಕ್ಸ್ಪೋಸ್ ಬೀಳ್ತತಿ. ಸೊ ಈ ಪಾಯಿಂಟ್ ಗ್ರೀನ್ ಪಾಯಿಂಟ್ ನೀವು ಎಲ್ಲಿವರೆಗೂ ತಗೊಂಡಿರ್ತಿರಲ್ಲ, ಸೊ ಅಲ್ಲಿವರೆಗೂ ಏನಾಗ್ತತ್ರಿ, ಇದು ಎಕ್ಸ್ಪೋಸ್ ಮೇಲ್ಗಡೆ ಎಲ್ಲ ಎಕ್ಸ್ಪೋಸ್ ಆಗಿರ್ತೈತಿ. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಲ್ಲ. ಸೊ ಗ್ರೀನ್ ಪಾಯಿಂಟ್ ನ ಇಲ್ಲಿ ತಗೋತೀನಿ, ಇಲ್ಲಿ ತಗೊಂಡಾಗ ಮೇಲ್ಗಡೆದೆಲ್ಲ ಎಕ್ಸ್ಪೋಸ್ ಆಗೈತ್ರಿ. ಸೊ ನೀವು ಗ್ರೀನ್ ಪಾಯಿಂಟ್ ಎಲ್ಲಿ ಇಟ್ಟಿರ್ತಿರಲ್ಲ, ಸೊ ಅದ್ರ ಹಿಂದಿನ ಪಾರ್ಟ್ ಎಲ್ಲಾನು ಏನಾಗಿರ್ತೈತ್ರಿ, ಎಕ್ಸ್ಪೋಸ್ ಆಗಿರ್ತೈತಿ ಅಥವಾ ಅಂಡರ್ ಎಕ್ಸ್ಪೋಸ್ ಆಗಿರ್ತೈತಿ. ಸೊ ನಾವಾಗ ಏನ್ ಮಾಡ್ತೀನಿ, ಗ್ರೀನ್ ಪಾಯಿಂಟ್ ನ ಇಲ್ಲಿ ಇಡ್ತೀನಿ. ಸೊ ರೆಡ್ ಪಾಯಿಂಟ್ ನ ಏನ್ ಮಾಡ್ತೀನಿ, ಸ್ವಲ್ಪ ಅವ್ರ ಹೇರ್ ಮೇಲೆ, ಸೊ ಹೇರ್ ಮೇಲೆ ಏನ್ರಿ ಸ್ವಲ್ಪ ಏನ್ ಮಾಡಂಗ ಸ್ಮೋಕ್ ಬೀಳೋ ಟೈಮ್ದಾಗ ನಾ ಇದನ್ನ ಇಡ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ನಾ, ಸೊ ಇನ್ನೊಂದ್ ಸರ್ತಿ ಗ್ರೇಡಿಯಂಟ್ ಫಿಲ್ಟರ್ ತಗೊಂಡು ನಾ ಇಲ್ಲಿ ಏನ್ ಮಾಡ್ತೀನಿ, ಶಾಡೋ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಸೊ ಏನ್ ಮಾಡ್ತೀನಿ, ನಾ ಇದನ್ನ ಅಪೋಸಿಟ್ ತಗೊಂಡು ಶಾಡೋ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ನೀವು ಅಬ್ಸರ್ವ್ ಮಾಡ್ರಿ, ನಾ ಶಾಡೋ ಹೆಂಗ್ ಕ್ರಿಯೇಟ್ ಮಾಡಕತ್ತೀನಿ, ಆಮೇಲೆ ಎಕ್ಸ್ಪೋಸ್ ಹೆಂಗ್ ಕ್ರಿಯೇಟ್ ಮಾಡತ್ತೀನಿ. ಸೊ ಏನ್ ಮಾಡ್ತೀನಿ, ಇವಾಗ ಶಾಡೋ ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಸೊ ಬ್ಲ್ಯಾಕ್ ಜಾಸ್ತಿ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ಕೆಳಗಡೆ ತಗೋತೀನಿ ನಾ ಇದನ್ನ. ಸೊ ಏನ್ ಮಾಡ್ತೀನಿ, ಸೊ ಡೇಸ್ ಐತಿಲಿ. ಸೊ ಡೇಸ್ ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಾಗ ಏನಾಗ್ತೈತ್ರಿ, ಅದು ಶಾಡೋ ಕ್ರಿಯೇಟ್ ಆಗ್ತೈತಿ ಇಲ್ಲಿ. ನೀವು ಅಬ್ಸರ್ವ್ ಮಾಡ್ರಿ, ನಾ ಇನ್ನೊಂದ್ ಸ್ವಲ್ಪ ಕೆಳಗೆ ತಗೋತೀನಿ. ಈ ರೀತಿ ಏನ್ ಮಾಡ್ಕೊಂಡೆ, ನಾ ಆಗ ಶಾಡೋ ಕ್ರಿಯೇಟ್ ಮಾಡ್ಕೊಂಡು ಈ ಪಾಯಿಂಟ್ ಮೇಲೆ ಬಂದು ನಾ ಎಕ್ಸ್ಪೋಸ್ ಕ್ರಿಯೇಟ್ ಮಾಡಿದ್ದೆ ಅವಾಗಲೇ. ಸೊ ಇದನ್ನ ಎಕ್ಸ್ಪೋಸ್ ಕ್ರಿಯೇಟ್ ಮಾಡಿದೆ, ಈ ಪಾಯಿಂಟ್ ಮೇಲೆ ಏನ್ ಮಾಡಿದೆ, ನಾ ಶಾಡೋ ಕ್ರಿಯೇಟ್ ಮಾಡಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಇವಾಗ ಓಕೆ ಕೊಡ್ತೀನಿ. ನಾ ಓಕೆ ಕೊಟ್ಟೆ ಇವಾಗ. ಸೊ ಇವಾಗ ನೋಡ್ರಿ ಫ್ರೆಂಡ್ಸ್, ನೀವು ಜಸ್ಟ್ ಡಿಫ್ರೆನ್ಸ್ ನೋಡ್ರಿ, ಇವಾಗ ಒಂದ್ ಇಮೇಜ್ ಡಿಫ್ರೆನ್ಸ್ ನೋಡ್ರಿ. ನಾವ್ ಇವಾಗ ಇಲ್ಲಿ ಎಕ್ಸ್ಪೋಸ್ ಇಲ್ಲಿ ಶಾಡೋ ಕೊಟ್ಟಾಗ ಸೊ ಎಷ್ಟು ಸಿನಿಮ್ಯಾಟಿಕ್ ಟೋನ್ ಕತೆ ಇದೆ ಕಾಣಿಸತೈತಿ. ಇದ್ರೊಳಗೆ ಇನ್ನೂ ನಾವು ಕಲರ್ ಗ್ರೇಡಿಂಗ್ ಮಾಡಬೇಕು. ಸೊ ಇದೇ ಫೈನಲ್ ಅಲ್ಲ, ಇನ್ನೂ ಕಲರ್ ಗ್ರೇಡಿಂಗ್ ಮಾಡಬೇಕು. ಸೊ ಅದೆಲ್ಲ ಕಲರ್ ಗ್ರೇಡಿಂಗ್ ಮಾಡಿ ಫೈನಲ್ ಟಚ್ ಯಾವ ರೀತಿ ಕೊಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ರಿ, ಕಂಟ್ರೋಲ್ ಜೆ ಮಾಡ್ಕೊಂಡು ಲೇಯರ್ ಕಾಪಿ ಮಾಡ್ಕೊರಿ. ಸೊ ಮತ್ತೆ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಏನ್ ಮಾಡ್ರಿ, ಕ್ಯಾಮ್ರಾ ಫಿಲ್ಟರ್ ನೀವು ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡ್ಮೇಲೆ ನಾವಾಗ ಏನ್ ಮಾಡಿ ಫ್ರೆಂಡ್ಸ್, ಇಲ್ಲ ಎಕ್ಸ್ಪೋಸ್ ಕೊಟ್ಟಿವಿ. ಸೊ ಇಲ್ಲಿ ಎಕ್ಸ್ಪೋಸ್ ಆದ್ರೆ ಇಲ್ಲಿ ಏನ್ ಮಾಡ್ಬೇಕ್ರಿ, ನಾವು ಇವಾಗ ಶಾಡೋ ಕೊಡ್ಬೇಕು. ಸೊ ಶಾಡೋ ಕೊಡ್ಬೇಕಂದ್ರೆ ಮತ್ತೆ ಇಲ್ಲಿ ಗ್ರೇಡಿಯಂಟ್ ಫಿಲ್ಟರ್ ಅಂತ ತಗೋರಿ. ಸೊ ಈ ರೀತಿ ಏನ್ ಮಾಡ್ರಿ, ಮೂವ್ ಮಾಡ್ರಿ. ಸೊ ಮೂವ್ ಮಾಡಿದಾಗ ಇಲ್ಲಿ ಏನೈತ್ರಿ, ಪೂರ್ತಿ ಬ್ಲಾಕ್ ಐತಿ, ಇದು ಓವರ್ ಶಾಡೋ ಐತಿ, ಅಂದ್ರೆ ಓವರ್ ಬ್ಲಾಕ್ ಆಯ್ತು. ಈ ರೀತಿ ಏನ್ ಮಾಡ್ಬೋದ್ರಿ, ಮಾಡಬಾರ್ದು ನಾವ. ಸೊ ಇಲ್ಲಿ ಮೊದಲು ಏನ್ ಮಾಡ್ಕೋರಿ, 0 ಮಾಡ್ಕೋರಿ ಇವೆಲ್ಲ ಸೆಟ್ಟಿಂಗ್ಸ್. ಸೊ ಇವೆಲ್ಲ ಸೆಟ್ಟಿಂಗ್ ಮೊದಲು 0 ಮಾಡ್ಕೊಂಡಾಗ ನಿಮ್ ಸೆಟ್ಟಿಂಗ್ಸ್ ಅರ್ಥ ಆಗ್ತಾವ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ನಾ ಇವಾಗ ಏನ್ ಮಾಡ್ತೀನಿ ಇಲ್ಲಿ, ಸೊ ಸ್ವಲ್ಪ ಏನ್ ಮಾಡ್ತೀನಿ, ಶಾಡೋ ಕೊಡ್ತೀನಿ. ಸೊ ಎಕ್ಸ್ಪೋಸ್ ಕಡಿಮೆ ಮಾಡ್ಕೊಂತೀನಿ. ಆಮೇಲೆ ಏನ್ ಮಾಡ್ತೀನಿ, ಕ್ಲಾರಿಟಿ ಕೂಡ ಏನ್ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸಾರಿ, ಕ್ಲಾರಿಟಿ ಕೂಡ ಇರ್ಲಿ, ಕಡಿಮೆ ಮಾಡೋಣ. ಆಮೇಲೆ ಏನ್ ಮಾಡೋಣ, ಬ್ಲ್ಯಾಕ್ ಕಡಿಮೆ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಐತಿದ್ದು. ಶಾಡೋ ಕೂಡ ಕಡಿಮೆ ಮಾಡ್ತೀನಿ. ಸೊ ಆಮೇಲೆ ಏನ್ ಮಾಡ್ತೀನಿ ಇಲ್ಲಿ, ಡೇಸ್ ಏನಂತಿ ಡೇಸ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಇವಾಗ ನೋಡ್ರಿ, ಸೊ ಇನ್ನೂ ಸ್ವಲ್ಪ ಇದನ್ನ ಏನ್ ಮಾಡ್ತೀನಿ, ರೆಡ್ ಪಾರ್ಟ್ನ ಮೇಲ್ಗಡೆ ತಗೊಂಡು ಹೋಗ್ತೀನಿ. ಸೊ ಇದನ್ನ ಇನ್ನೂ ಸ್ವಲ್ಪ ಕೆಳಗಡೆ ತಗೊಂಡು ಹೋಗ್ತೀನಿ. ಸೊ ಇವಾಗ ಏನ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಸೊ ಇವಾಗ ನೋಡ್ರಿ, ಒಂದು ಇಮೇಜ್ ನಮ್ದು ನೋಡ್ರಿ, ನಮ್ಮ ಲಾಸ್ಟ್ ಇಮೇಜ್ ಹೆಂಗಿತ್ತು. ಸೊ ಲಾಸ್ಟ್ ಇಮೇಜ್ ನೋಡ್ರಿ, ಈ ರೀತಿ ಇರೋ ಇಮೇಜ್ನ ನಾವ್ ಇವಾಗ ಈ ರೀತಿ ಮಾಡಿದ್ವಿ. ಸೊ ಈ ರೀತಿ ಇನ್ನೂ ಇದ್ರ ಮೇಲೆ ಕಲರ್ ಗ್ರೇಡಿಂಗ್ ಮಾಡ್ಬೇಕು. ಸೊ ನಾವು ಫಸ್ಟಿಗೆ ಏನ್ ಮಾಡ್ಕೊಂಡಿವ್ರಿ, ನಾವಿಲ್ಲಿ ಒಂದು ಇಮೇಜ್ ಏನ್ ಮಾಡಿದ್ವಿ, ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ಕೊಂಡಿವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದೀವಿ, ಇಲ್ಲಿ ಎಕ್ಸ್ಪೋಸ್ ಕೊಟ್ಟಿವ್ರಿ, ನಾವು ಸ್ವಲ್ಪ ಸಿನಿಮ್ಯಾಟಿಕ್ ಟೋನ್ ಕೊಟ್ಟಿವಿ. ಅದಾದ್ಮೇಲೆ ಏನ್ ಮಾಡಿದಿವ್ರಿ, ಇಲ್ಲಿ ಶಾಡೋ ಕೊಟ್ಟಿವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಮತ್ತೆ ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ಕೋರಿ. ನಾವ್ ಇವಾಗ ಜಸ್ಟ್ ಏನ್ ಮಾಡಿದಿವ್ರಿ, ಕಲರ್ ಕರೆಕ್ಷನ್ ಮಾಡಿದ್ವಿ. ಇನ್ನ ಗ್ರೇಡಿಯಂಟ್ ಮಾಡ್ಬೇಕು. ಸೊ ಗ್ರೇಡಿಯಂಟ್ ಮಾಡೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲ ಸ್ಪ್ಲಿಟ್ ಟೋನಿಂಗ್ ಒಳಗೆ ಬರ್ರಿ. ಸೊ ನಾ ಇವಾಗ ಹೈಲೈಟ್ ಐತ್ರಿ. ಸೊ ಇದೆಲ್ಲ ಹೈಲೈಟ್ ಏರಿಯಾ ಐತಿ. ಈ ಹೈಲೈಟ್ ಏರಿಯಾ ಒಳಗೆ ನಾ ಏನ್ ಮಾಡ್ತೀನಿ, ಬ್ಲೂ ಎಫೆಕ್ಟ್ ಕೊಡ್ತೀನಿ ಇಲ್ಲಿ. ಸೊ ಇಲ್ಲಿ ಬ್ಲೂ ಎಫೆಕ್ಟ್ ಕೊಡ್ತೀನಿ, ಸ್ಯಾಚುರೇಷನ್ ಏನ್ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ. ಇಲ್ಲಿ ನೋಡ್ರಿ, ನಾ ಹೈಲೈಟ್ ಒಳಗೆಲ್ಲ ಏನ್ ಮಾಡ್ತೀನಿ, ಸೊ ಇಲ್ಲೆಲ್ಲ ಹೈಲೈಟ್ ಒಳಗ ಬ್ಲೂ ಎಫೆಕ್ಟ್ ಕೊಡ್ತೀನಿ. ಆಮೇಲೆ ಏನ್ ಮಾಡ್ತೀನಿ ರೀ, ಶಾಡೋ ಒಳಗೆ ಏನ್ ಮಾಡ್ತೀನಿ, ಎಲ್ಲೋ ಎಫೆಕ್ಟ್ ಕೊಡ್ತೀನಿ. ಸೊ ಎಲ್ಲೋ ಎಫೆಕ್ಟ್ ಕೊಟ್ಟೆ, ನಾ ಶಾಡೋ ಒಳಗ ಸ್ಯಾಚುರೇಷನ್ ಕಡಿಮೆ ಮಾಡ್ಕೊತೀನಿ. ಸೊ ನಾ ಏನ್ ಮಾಡಿದ್ರಿ, ಹೈಲೈಟ್ ಒಳಗ ಬ್ಲೂ ಎಫೆಕ್ಟ್ ಕೊಟ್ಟೆ.
ಸೊ ನಾ ಶಾಡೋ ಒಳಗೆ ಏನ್ ಮಾಡೀನಿ ಎಲ್ಲೋ ಎಫೆಕ್ಟ್ ಕೊಟ್ಟಿನಿ, ಹೈಲೈಟ್ ಒಳಗೆ ಬ್ಲೂ ಎಫೆಕ್ಟ್ ಕೊಟ್ಟಿನಿ. ಸೊ ನೀವು ಈ ರೀತಿನೂ ಕೊಡ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕೊಡ್ಬೋದು. ನೀವೇನಾದ್ರೂ ಬೇಕಾದ್ರೆ ನಿಮ್ಗೆ ಎಲ್ಲೋ ಕೊಡ್ಬೋದು, ಹೈಲೈಟ್ ಒಳಗೂ ಎಲ್ಲೋ ಕೊಡ್ಬೋದು, ಶಾಡೋ ಒಳಗೂ ಎಲ್ಲೋ ಕೊಡ್ಬೋದು. ನಿಮಗೆ ಬೇಕಾದ್ರೆ ಗ್ರೀನ್ ಕೊಡ್ಬೋದು. ಆಮೇಲೆ ಏನ್ ಮಾಡ್ಬೋದು, ನೀವು ಪೂರ್ತಿ ರೆಡ್ ಕೊಡ್ಬೋದು. ನಾ ಏನ್ ಮಾಡ್ತೀನಿ ಕೂಲ್ ಟೋನ್ ಕ್ರಿಯೇಟ್ ಮಾಡಕತ್ತೀನಿ, ಮೂಡಿ ಟೋನ್ ಕ್ರಿಯೇಟ್ ಮಾಡಕತ್ತೀನಿ. ಅದ ಕಾರಣ ಏನ್ ಮಾಡ್ತೀನಿ ನಾ ಕೂಲ್ ಕಲರ್ ನ ಕೊಡ್ತೀನಿ. ಆಮೇಲೆ ಶಾಡೋ ಒಳಗ ಎಲ್ಲೋ ಕ್ರಿಯೇಟ್ ಮಾಡಿ ನಾ ಇಲ್ಲೇ. ಸೊ ಸ್ಯಾಚುರೇಷನ್ ಇಷ್ಟೇ ಇರಲಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಸೊ ಇವಾಗ ಏನೈತ್ರಿ ಫೋಟೋ ಒಳಗೆ ಇಲ್ಲೇ ಬ್ಲೂ ಐತಿ. ಸೊ ಎಲ್ಲ ಏನ್ ಮಾಡ್ಬೇಕು, ನಾವು ಸ್ವಲ್ಪ ಬ್ಲೂದು ಸ್ಯಾಚುರೇಷನ್, ಈ ಸಾರಿ ಏನೈತ್ರಿ ಬ್ಲೂ ಐತಿ, ಸ್ವಲ್ಪ ಅದು ಬ್ಲೂ ಸ್ಯಾಚುರೇಷನ್ ಜಾಸ್ತಿ ಮಾಡ್ಬೇಕಂದ್ರೆ ಇಲ್ಲಿ ಏನೈತ್ರಿ ಇಲ್ಲೇ ಕ್ಯಾಲಿಬ್ರೇಷನ್ ಐತಿ. ಸೊ ಈ ಕ್ಯಾಲಿಬ್ರೇಷನ್ ಒಳಗೆ ಬಂದು ಏನ್ ಮಾಡ್ರಿ, ಇಲ್ಲಿ ಬ್ಲೂದು ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊರಿಲ್ಲ. ಸೊ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನೋಡ್ರಿ ಫ್ರೆಂಡ್ಸ್, ನಿಮ್ದು ಎಷ್ಟು ನೀಟಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಕಲರ್ ಏನಾಗ್ತೈತಿ, ಸಿನಿಮ್ಯಾಟಿಕ್ ಟೋನ್ ಬರತೈತಿ. ಸೊ ಈ ರೀತಿ ಏನಾಗ್ತೈತ್ರಿ, ಸಿನಿಮ್ಯಾಟಿಕ್ ಟೋನ್ ಬರತೈತಿ, ಇಲ್ಲಿ ನೋಡ್ಬೋದು ನೀವು. ನಾ ಏನ್ ಮಾಡ್ತೀನಿ ಇದು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಇದನ್ನ ಗ್ರೀನ್ ಏನೈತಿ ಸ್ವಲ್ಪ ಗ್ರೀನ್ ಪ್ರೈಮರಿ ಕಡಿಮೆ ಮಾಡ್ಕೊಂತೀನಿ ಇಲ್ಲಿ. ಸೊ ಅದ್ರ ಸ್ಯಾಚುರೇಷನ್ ಕೂಡ ಡೌನ್ ಮಾಡಿದೀನಿ ಸ್ವಲ್ಪ. ಸೊ ಈ ರೀತಿ ಏನ್ ಮಾಡ್ಕೊಂಡೇನಾರು ಸಾರಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಈ ರೀತಿ ಏನ್ ಮಾಡ್ಕೊಂಡ್ರೆ ನಾ ಬ್ಲೂ ಜಾಸ್ತಿ ಮಾಡೀನಿ, ಆಮೇಲೆ ಗ್ರೀನ್ ಸ್ವಲ್ಪ ಹ್ಯೂ ಕಡಿಮೆ ಮಾಡ್ಕೊಂಡೆ. ಅದಾದ್ಮೇಲೆ ಏನ್ ಮಾಡ್ಕೊಂಡಿ ನಾ ಇವಾಗ ಓಕೆ ಕೊಡ್ತೀನಿ. ಓಕೆ ಕೊಟ್ಮೇಲೆ ಏನಾಯ್ತು ನೋಡ್ರಿ ಫ್ರೆಂಡ್ಸ್, ನಮ್ದು ಇವಾಗ ಯಾವ ರೀತಿ ಇರೋ ಇಮೇಜ್, ಸೊ ನೋಡ್ರಿ ಈ ರೀತಿ ಇರೋ ಇಮೇಜ್ ಈ ರೀತಿ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದ್ರಾಗ ಇನ್ನೊಂದ ನಮ್ಗ ಕಲರ್ ಬ್ಯಾಲೆನ್ಸ್ ಅನ್ನೋದು ಒಂದು ಆಪ್ಷನ್ ಬರ್ತೀವಿ. ನೀವು ಕೀಬೋರ್ಡ್ ಒಳಗೆ ಕಂಟ್ರೋಲ್ ಬಿ ಕ್ಲಿಕ್ ಮಾಡ್ರೆ ಏನಾಗ್ತೈತೆ ನಿಮ್ಗೆ ಕಲರ್ ಬ್ಯಾಲೆನ್ಸ್ ಅಂತ ಒಂದು ಬರ್ತೈತಿ. ಸೊ ಕಲರ್ ಬ್ಯಾಲೆನ್ಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಶಾಡೋ ಐತಿ, ಮಿಡ್ ಟೋನ್ ಐತಿ, ಹೈಲೈಟ್ ಐತಿ. ಸೊ ಈ ಕಲರ್ ಬ್ಯಾಲೆನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ನಾನು ನಿಮ್ಗೆ ಇನ್ನೂ ಹೇಳ್ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಆಲ್ರೆಡಿ ನಾನು ನಿಮ್ಗೆ ಇವಾಗ ಕ್ಯಾಮರಾ ಫಿಲ್ಟರ್ ಒಳಗೆ ಕಲರ್ ಕರೆಕ್ಷನ್ ಮಾಡೀನಿ. ನೀವು ಕಂಟ್ರೋಲ್ ಬಿ ಕ್ಲಿಕ್ ಮಾಡ್ರೂ ಇಲ್ಲಿ ಏನಾಗ್ತದ್ರಿ ಕಲರ್ ಬ್ಯಾಲೆನ್ಸ್ ಬರುತ್ತೆ. ಇಲ್ಲ ಅಂದ್ರೆ ನೀವು ಇಲ್ಲಿ ಏನ್ ನೋಡ್ರಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ಸ್ ಅದಾವ್ರಿ ಇಲ್ಲಿ. ಸೊ ಏನ್ರಿ ಕ್ರಿಯೇಟ್ ನೀವು ಅಡ್ಜಸ್ಟ್ಮೆಂಟ್ ಲೇಯರ್ ಒಳಗೆ ಬಂದ್ ಕೇಸಿಂದ ನೀವು ಇಲ್ಲಿ ನೋಡ್ರಿ, ಇಲ್ಲಿ ಸಾಲಿಡ್ ಕಲರ್ ಐತಿ, ಗ್ರೇಡಿಯಂಟ್ ಐತಿ, ಸೊ ಪ್ಯಾಟರ್ನ್ ಐತ್ರಿ. ಸೊ ಇವೆಲ್ಲ ಟೂಲ್ಸ್ ಎಕ್ಸ್ಪ್ಲೇನ್ ಮಾಡಕ್ ನಾನು ನಿಮ್ಗೆ ಹೇಳ್ಕೊಟ್ಟೇನಿ. ಸೊ ಇಲ್ಲಿ ಏನೈತ್ರಿ, ಆಮೇಲೆ ನೋಡ್ರಿ ಇಲ್ಲಿ ಲೆವೆಲ್ಸ್ ಅದಾವ, ಇಲ್ಲಿ ಕಲರ್ ಬ್ಯಾಲೆನ್ಸ್ ಒಂದು ಆಪ್ಷನ್ ಐತಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕಲರ್ ಬ್ಯಾಲೆನ್ಸ್ ಹಿಂಗೂ ಮಾಡಬಹುದು, ಇಲ್ಲಾಂದ್ರೆ ಕಂಟ್ರೋಲ್ ಬಿ ಕ್ಲಿಕ್ ಮಾಡಿ ಕಲರ್ ಬ್ಯಾಲೆನ್ಸ್ ಹಂಗೂ ಮಾಡಬಹುದು. ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಶಾಡೋ ತಗೋತೀನಿ. ಶಾಡೋ ಒಳಗೆ ನಾ ಏನ್ ಕ್ರಿಯೇಟ್ ಮಾಡಿದ್ದೆ ಆಗ್ಲೇ ಎಲ್ಲೋ ಕ್ರಿಯೇಟ್ ಮಾಡಿದ್ದೆ. ಸೊ ನಾನ್ ಕಾರಣ ಏನ್ ಮಾಡ್ತೀನಿ, ಇಲ್ಲೂ ಕೂಡ ಶಾಡೋ ಒಳಗೆ ಏನ್ ಮಾಡ್ತೀನಿ ಎಲ್ಲೋ ಕ್ರಿಯೇಟ್ ಮಾಡ್ತೀನಿ. ನೋಡ್ರಿ ಸ್ವಲ್ಪ ಶಾಡೋ ಒಳಗೆ ಎಲ್ಲೋ ಕ್ರಿಯೇಟ್ ಆಗತ್ರಿ. ಸೊ ಜಾಸ್ತಿ ಬೇಡ, ಅಷ್ಟೇ ಏನ್ ಮಾಡ್ರಿ, ಸ್ವಲ್ಪ ಒಂದು 10% ಇಲ್ಲ 5% ಶಾಡೋ ಒಳಗೆ ಎಲ್ಲೋ ಕ್ರಿಯೇಟ್ ಮಾಡ್ರಿ. ಆಮೇಲೆ ಏನ್ ಮಾಡ್ರಿ, ಸ್ವಲ್ಪ ರೆಡ್ ಕಡೆ ತಗೊಂಡೋಗ್ರಿ. ಸೊ ನಿಮ್ಮ ಫೋಟೋ ಯಾವ ರೀತಿ ಇರ್ತತಿ, ನೀವು ಯಾವ ರೀತಿ ಕಲರ್ ಕರೆಕ್ಷನ್ ಮಾಡ್ಬೇಕು. ಸೊ ನಾ ಇವಾಗ ಈ ಫೋಟೋ ತಗೊಂಡಿ, ಸೊ ಇದೇ ಸೇಮ್ ನೀವು ಮಾಡ್ತೀರಂದ್ರೆ ಅದು ನಿಮ್ಗೆ ವರ್ಕ್ ಆಗಲ್ಲ. ನೀವು ಯಾವ ಫೋಟೋ ತಗೊಂಡಿರ್ತೀರಿ ಆ ಫೋಟೋ ತಕೊಂಡ್ ನೀವ್ ಏನ್ ಮಾಡ್ಬೇಕ್ರಿ, ಕಲರ್ ಗಡಿ ಮಾಡ್ಬೇಕು. ಸೊ ನಾ ಏನ್ ಮಾಡ್ತೀನಿ ಇವಾಗ ಪಿಂಕ್ ಕಡೆ ಸ್ವಲ್ಪ ಏನ್ ಮಾಡ್ತೀನಿ ಜಾಸ್ತಿ ಮಾಡ್ತೀನಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಮಿಡ್ ಟೋನ್ ಐತ್ರಿ. ಮಿಡ್ ಟೋನ್ ಒಳಗೆ ನಾ ಏನ್ ಮಾಡ್ತೀನಿ, ಸ್ವಲ್ಪ ರೆಡ್ ಅಷ್ಟೇ ಜಾಸ್ತಿ ಮಾಡ್ತೀನಿ, ಮತ್ತೇನ್ ಬೇಡ. ನನಗೆ ಮಿಡ್ ಟೋನ್ ಒಳಗೆ ಏನು ಜಾಸ್ತಿ ಮಾಡಲ್ಲ. ಆಮೇಲೆ ಏನ್ ಮಾಡ್ತೀನಿ, ಹೈಲೈಟ್ ಒಳಗೆ ನಾವ್ ಏನ್ ಮಾಡಿದ್ವಿ, ಬ್ಲೂ ಮಾಡಿದ್ವಿ ಆಗ್ಲೇ. ಸೊ ಏನ್ ಮಾಡ್ತೀನಿ, ಬ್ಲೂ ಕಡೆ ತಗೊಂತೀನಿ ಸ್ವಲ್ಪ. ಸೊ ಆಮೇಲೆ ಏನ್ ಮಾಡ್ತೀನಿ, ಇಲ್ಲಿ ಕೂಡ ಬ್ಲೂ ಒಳಗೆ ತಗೋತೀನಿ. ಸ್ವಲ್ಪ ಏನ್ ಮಾಡ್ತೀನಿ, ಒಂದು 10% ಬ್ಲೂ ಒಳಗೆ ತಗೊಂಡೆ. ಸೊ ಏನ್ ಮಾಡ್ತೀನಿ ಇವಾಗ ಇಲ್ಲಿ ನೋಡ್ರಿ ನೀವು, ಸೊ ಕಲರ್ ಬ್ಯಾಲೆನ್ಸ್ ಎಷ್ಟು ಎಫೆಕ್ಟ್ ಆಗಿರ್ತೈತೆ ಒಂದು ಇಮೇಜ್ ಮೇಲೆ. ಸೊ ನೋಡ್ರಿ, ಸೊ ನೋಡ್ರಿ ಕಲರ್ ಬ್ಯಾಲೆನ್ಸ್ ಎಷ್ಟು ಎಫೆಕ್ಟ್ ಆಗಿರ್ತೈತಿ. ಸೊ ಫ್ರೆಂಡ್ಸ್, ನಾವು ಮೊದಲು ಏನ್ ಮಾಡ್ಕೊಂಡಿವ್ರಿ, ಒಂದು ಇಮೇಜ್ ನ ಓಪನ್ ಮಾಡ್ಕೊಂಡಿವಿ. ನಾನು ನಿಮ್ಗೆ ಮೊದಲಿಂದ ಇವಾಗ ಅರ್ಥ ಮಾಡಿಸ್ತೀನಿ. ಸೊ ಮೊದಲು ಏನ್ ಮಾಡ್ಕೊಂಡಿವ್ರಿ, ಒಂದು ಇಮೇಜ್ ನ ಓಪನ್ ಮಾಡ್ಕೊಂಡಿವಿ. ಅದನ್ನ ಏನ್ ಮಾಡಿದ್ವಿ ನಾವು ಬ್ಲಾಕ್ ಅಂಡ್ ವೈಟ್ ಆಗಿ ಕ್ರಿಯೇಟ್ ಮಾಡಿದ್ವಿ ಬ್ಯಾಕ್ ಗ್ರೌಂಡ್ ನ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿವ್ರಿ, ಮತ್ತೆ ಕಂಟ್ರೋಲ್ ಜೆ ಮಾಡ್ಕೊಂಡು ಏನ್ ಮಾಡಿದಿವ್ರಿ, ಅದನ್ನ ಏನ್ ಮಾಡಿದ್ವಿ, ಸಬ್ಜೆಕ್ಟ್ ನ ಎಕ್ಸ್ಪೋಸ್ ಮಾಡಿದ್ವಿ. ಮತ್ತೆ ಬ್ಯಾಕ್ ಗ್ರೌಂಡ್ ನ ಏನ್ ಮಾಡಿದಿವ್ರಿ, ಅಂಡರ್ ಎಕ್ಸ್ಪೋಸ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಕಂಟ್ರೋಲ್ ಜೆ ಲೇಯರ್ ಕಾಪಿ ಮಾಡ್ಕೊಂಡ ಸ್ಕಿನ್ ಸ್ಮೂತ್ ಮಾಡಿದ್ವಿ, ಇಲ್ಲಿ ಎಕ್ಸ್ಪೋಸ್ ಕೊಟ್ಟಿವ್ರಿ, ಆಮೇಲೆ ಇಲ್ಲಿ ಸಿನಿಮ್ಯಾಟಿಕ್ ಟೋನ್ ಕೊಟ್ಟಿವಿ. ಅದಾದ್ಮೇಲೆ ಏನ್ ಮಾಡಿವ್ರಿ, ಕಲರ್ ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಈ ರೀತಿ ಏನ್ ಮಾಡಿದ್ವಿ ನಾವು ಇವಾಗ ಒಂದು ಇಮೇಜ್ ನ ಕಲರ್ ಗ್ರೇಡಿಂಗ್ ಮಾಡಿದ್ವಿ. ಸೊ ಇದೇನೈತ್ರಿ, ಇದು ಫೈನಲ್ ಟಚ್ ಐತಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು, ಈ ರೀತಿಯಾಗಿ ಒಂದು ಇಮೇಜ್ ನ ಸಿನಿಮ್ಯಾಟಿಕ್ ಒಳಗೆ ಕಲರ್ ಗ್ರೇಡಿಂಗ್ ಮಾಡಬಹುದು. ಮೊದಲು ಏನ್ ಮಾಡಿದ್ವಿ ನಾವು ಬ್ಲಾಕ್ ಅಂಡ್ ವೈಟ್ ಮಾಡ್ಕೊಂಡಿವಿ, ಆಮೇಲೆ ಗ್ರೇಡಿಯಂಟ್ ಕೊಟ್ಟಿವ್ರಿ, ರೇಡಿಯಲ್ ಫಿಲ್ಟರ್ ಕೊಟ್ಟಿವಿ. ಸೊ ಆಮೇಲೆ ಕಲರ್ ಬ್ಯಾಲೆನ್ಸ್ ಮಾಡಿದ್ವಿ. ಕಲರ್ ಬ್ಯಾಲೆನ್ಸ್ ಮಾಡಿ ಏನ್ ಮಾಡಿದ್ವಿ, ಒಂದು ಇಮೇಜ್ ನಾವ್ ಏನ್ ಮಾಡಿದ್ವಿ, ಸಿನಿಮ್ಯಾಟಿಕ್ ಟೋನ್ ಒಳಗೆ ಕೊಟ್ಟಿವಿ. ಸೊ ಈ ರೀತಿ ತುಂಬಾ ಇನ್ನೂ ಬರ್ತಾವ. ಸೊ ಇನ್ನೂ ತುಂಬಾ ಇಮೇಜ್ ಗಳನ್ನ ನಾವ್ ಏನ್ ಮಾಡಬಹುದು, ಸಿನಿಮ್ಯಾಟಿಕ್ ಒಳಗೆ ಕೊಡಬಹುದು. ಕೂಲ್ ಟೋನ್ ಕೊಡಬಹುದು, ವಾರ್ಮ್ ಟೋನ್ ಕೊಡಬಹುದು, ಆಮೇಲೆ ಬ್ಲಾಕ್ ಅಂಡ್ ವೈಟ್ ಟೋನ್ ಇವಾಗ ನಾವು ಕೊಟ್ಟಿವು. ಅದಾದ್ಮೇಲೆ ಎಲ್ಲೋ ಟೋನ್. ಸೊ ಈ ರೀತಿ ತುಂಬಾ ಟೋನ್ಸ್ ಬರ್ತಾವ. ಸೊ ಅವೆಲ್ಲ ಹೆಂಗ್ ಕೊಡೋದು, ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದು ನಾನು ನಿಮ್ಗೆ ಒಂದೊಂದಾಗಿ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರ ನಮ್ಮ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋಗಳನ್ನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.